ಆರ್ಟಿಐ ಕಾರ್ಯಕರ್ತರು ಅಧಿಕಾರಿಗಳಿಂದ ಮಾಹಿತಿ ಪಡೆಯುವುದನ್ನೇ ಕಸುಬು ಮಾಡಿಕೊಳ್ಳಬಾರದು ಎಂದು ಮಾಹಿತಿ ಆಯೋಗದ ಆಯುಕ್ತರಾದ ರುದ್ರಣ್ಣ ಅರ್ತಿಕೋಟೆ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಮಾಹಿತಿ ಕಾಯ್ದೆಯನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು. ಮಾಹಿತಿದಾರರಿಗೆ ಸರಿಯಾದ ಮಾಹಿತಿಯನ್ನು ನಿಗದಿತ ಅವಧಿಯೊಳಗೆ ನೀಡಿದರೆ ಭ್ರಷ್ಟಾಚಾರ ಆಗುವುದೇ ಇಲ್ಲ ಎಂದರು. ಸದ್ಯ ದಾವಣಗೆರೆಯಲ್ಲಿ 559 ಆರ್ಟಿಐ ಅರ್ಜಿಗಳು ಬಾಕಿ ಇದ್ದು, ಬೆಂಗಳೂರು ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದೆ. ಅತಿ ಕಡಿಮೆ ಅರ್ಜಿಗಳು ಕೊಡಗು ಜಿಲ್ಲೆಯಲ್ಲಿ ಸಲ್ಲಿಕೆಯಾಗಿದ್ದು, ಇದಕ್ಕೆ ಪಾರದರ್ಶಕ ಆಡಳಿತ ಮತ್ತು ಜನರ ನಿರಾಸಕ್ತಿಯು ಕಾರಣ ಇರಬಹುದು ಎಂದರು. ಶೀಘ್ರ ನ್ಯಾಯ ದೊರಕಿಸಿಕೊಡುವ ಉದ್ದೇಶದಿಂದ ಜಿಲ್ಲಾ ಮಟ್ಟದಲ್ಲಿ ಲೋಕ ಅದಾಲತ್ ರೀತಿ ಆರ್ಟಿಐ ಅರ್ಜಿ ವಿಲೇವಾರಿ ಮಾಡುವ ಉದ್ದೇಶವನ್ನು ಹೊಂದಲಾಗಿದ್ದು, ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ. ನವೆಂಬರ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಲಾಪ ನಡೆಸಿ ಆರ್ಟಿಐ ಅರ್ಜಿ ವಿಲೇವಾರಿ ನಡೆಸಲು ಕ್ರಮ ವಹಿಸಲಾಗುವುದು ಎಂದರು. ಈಗ ಇರೋದು 559. ನಾವು ಬಂದಾಗ ಇದ್ದಿದ್ದು ಅದು 624 ಇತ್ತು. ಅದರಲ್ಲಿ ಅತಿ ಹೆಚ್ಚು ಪ್ರಕರಣಗಳಿರೋಂಥದ್ದು ಕಂದಾಯ ಇಲಾಖೆದು 161 ಪ್ರಕರಣ, ರೂರಲ್ ಡೆವಲಪ್ಮೆಂಟ್ದು 90, ಅರ್ಬನ್ ಡೆವಲಪ್ಮೆಂಟ್ದು 75, ವಾಟರ್ ರಿಸೋರ್ಸು 53. ಈ ಥರ ಅದು ಇದೆ. ಯಾಕೆ ಅವು 3 ಡಿಪಾರ್ಟ್ಮೆಂಟ್ದು ಜಾಸ್ತಿ ಇದೆ ಅಂತಂದರೆ ಅವು 3 ನೇರವಾಗಿ ಜನರ ಜೊತೆ ಸಂಪರ್ಕ ಮಾಡುವಂಥ ಇಲಾಖೆಗಳಾಗಿರ್ತವೆ. ಅಲ್ಲಿ ಜಾಸ್ತಿ ಅರ್ಜಿಗಳು ಇದೆ. ಆ ಅರ್ಜಿಗಳು ದ್ವಿತೀಯ ಮೇಲ್ಮನವಿ ಅರ್ಜಿಗಳು ವಿಲೇವಾರಿ ಶೀಘ್ರವಾಗಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ನಾವು ಜಿಲ್ಲೆ ಮಟ್ಟದಲ್ಲಿ ಏನು ಈ ತರಬೇತಿ ಕಾರ್ಯಕ್ರಮಗಳನ್ನ ಮಾಡಿದ್ರೆ, ಅಥವಾ ಅಲ್ಲೇನು ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿಗಳಿರ್ತಾರೆ ಅವರು ಅರ್ಜಿಗಳನ್ನ ಅವ್ರ ಮುಂದೆ ಹೋಗೋಂಥ ಅರ್ಜಿಗಳನ್ನ ಸರಿಗೆ ವಿಲೇವಾರಿ ಆದರೆ ದ್ವಿತೀಯ ಮೇಲ್ಮನವಿ ಅರ್ಜಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋ ಬರೋವಂಥದ್ದು ಕಡಿಮೆ ಆಗುತ್ತೆ ಅಂತದ್ದು ಈಗ ಅಲ್ಲೇ ಬಂದಾಗ್ಬಿಟ್ಟಿದೆ. ಈಗ ಹೊಸದಾಗಿ ಮತ್ತೆ ನಾವು ಹೋದ್ಮೇಲೆ ಮತ್ತೊಂದು 7,000 ಬಂದಿದೆ. ಮತ್ತು ಎಲ್ಲಿಗೆ ನಾವೇನು ಖಾಲಿ ಮಾಡಿದ್ವಿ ಅಲ್ಲಿಗೆ ಬರೋ ಅಂಥ ಇದೆ. ಅತಿ ಹೆಚ್ಚು ಅರ್ಜಿಗಳು ಬರ್ತಾ ಇರೋಂಥದ್ದು ಬೆಂಗಳೂರು ಅರ್ಬನ್ 11,000 ಅರ್ಜಿಗಳಿದ್ದರೆ, ಬೆಳಗಾವಿನಲ್ಲಿ 3,600 ಇದೆ. ಈ ಥರ ಬೇರೆ ಬೇರೆ ಜಿಲ್ಲೆಯಲ್ಲಿದೆ. ಈಗ ದಾವಣಗೆರೆದು ನಾನು ಹೇಳಿದೆ 558 ಅರ್ಜಿಗಳು ನಮ್ಮ ಮುಂದೆ ಪೆಂಡಿಂಗ್ ಇದೆ ಅಂತೇಳಿ. ಈ ಎಲ್ಲ ಅರ್ಜಿಗಳನ್ನ ವಿಲೇವಾರಿ ಮಾಡಿ ನಾವು ನಮ್ಮ ಅವಧಿ ಮುಗಿಯೋದ್ರೊಳಗಡೆ ದ್ವಿತೀಯ ಮೇಲ್ಮನವಿ ಅರ್ಜಿಗಳ ಸಂಖ್ಯೆಯನ್ನು ಶೂನ್ಯಕ್ಕೆ ತರಬೇಕು ಅನ್ನೋ ಉದ್ದೇಶನ ನಾವು ಇಟ್ಕೊಂಡಿದ್ದೇವೆ. ಅಲ್ಲಿ ಆರ್ಟಿಐ ಆ್ಯಕ್ಟ್ ಬಂದು 20 ವರ್ಷ ಆಗಿದೆ. 2005ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಬಂದಂಥ ಆ್ಯಕ್ಟ್ ಇದು. ಆ ಟೈಮಲ್ಲಿ ಉದ್ದೇಶ ಇಷ್ಟೇ ಇದ್ದಿದ್ದು, ಜನಗಳಿಗೆ ಮಾಹಿತಿ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ 1923 ಅಂತಿತ್ತು ಅವಾಗ. ಅದರಲ್ಲಿ ಏನಂದರೆ ಎಲ್ಲ ಇನ್ಫಾರ್ಮೇಷನ್ ಸೀಕ್ರೆಟ್ ಕೊಡೋಕ್ಕಾಗಲ್ಲ ಅಂತೇಳಿ ಕಳಿಸ್ತಿದ್ರು. ಆ್ಯಕ್ಟ್ ಆಕ್ಟ್ ಮಾಡಿಬಿಟ್ಟು ಅದಕ್ಕಾಗಿ ಕೊಟ್ಟರು. ಏನಕ್ಕೆ ಉದ್ದೇಶ, ಮೂಲ ಉದ್ದೇಶ 3 ಇದ್ದಿದ್ದು. ಆವಾಗಲೇ ಅರ್ತಿಕೋಟೆಯವರು ಹೇಳ್ದಂಗೆ, ಒಂದು ಆಡಳಿತದಲ್ಲಿ ಪಾರದರ್ಶಕತೆ ತರೋದು, ಹೊಣೆಗಾರಿಕೆ ತರೋದು ಅಧಿಕಾರಿಗಳ ಬಗ್ಗೆ, ಮತ್ತು ಇನ್ನೊಂದು ಉತ್ತಮ ಆಡಳಿತ ಕೊಡುವಂಥದ್ದು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದು. ಒಂದು 20 ವರ್ಷದಲ್ಲಿ ಇದರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಆದರೆ ಇನ್ನೂ ತುಂಬ ಆಗೋದಿದೆ. ಸೊ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇರ್ಬೋದು, ಬಟ್ ಅಡ್ಮಿನಿಸ್ಟ್ರೇಷನಲ್ಲಿ ಟ್ರಾನ್ಸ್ಪರೆನ್ಸಿ ಸ್ವಲ್ಪ ಮಟ್ಟಿಗೆ ಬಂದಿದೆ. ಭ್ರಷ್ಟಾಚಾರನೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಈ ಆ್ಯಕ್ಟ್, ಆರ್ಟಿಐ ಆ್ಯಕ್ಟಿಂದ. ಸೊ ಆ ಥರ ಉದ್ದೇಶನ ಇಟ್ಕೊಂಡು ತಂದಿರುವಂಥ ಈ ಆ್ಯಕ್ಟ್ನ ನಮ್ಮ ಅಧಿಕಾರಿಗಳು ಸದ್ಬಳಕೆ ಮಾಡ್ಕೋಬೇಕು. ಅಂದರೆ ಮಾಹಿತಿ ಕೊಡಬೇಕು ಜನಗಳಿಗೆ. ಅದೇ ರೀತಿ ನಾನು ಈ ಮಾಹಿತಿದಾರರು ಯಾರಿರ್ತಾರೆ ಕೆಲವರು ಅದನ್ನ ಒಂದು ಉಪಕಸುಬು ಥರ ಇಲ್ಲ ಕಸುಬು ಥರ ಮಾಡ್ಕೊಂಡಿದ್ದಾರೆ. ಅವರು ಸ್ವಲ್ಪ ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಪಡೆದು ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಉದ್ದೇಶಕ್ಕೆ ಮಾತ್ರ ಬಳಸಬೇಕೇ ಹೊರತು ಒಬ್ಬ ಅಧಿಕಾರಿನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋ ತೊಂದರೆ ಕೊಡೋದಕ್ಕೋ ಬಳಸಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಅವ್ರಿಗೆ.